ಹಾಯ್ ಹಲೋ ನಮಸ್ತೆ. ಇವತ್ತು ಹಲಸಿನಕಾಯಿ ಬಿರಿಯಾನಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಹಲಸಿನಕಾಯಿ ಬೇಕು, ಶುಂಠಿ, ಬೆಳ್ಳುಳ್ಳಿ ಮತ್ತು 10 ಹಸಿಮೆಣಸಿನಕಾಯಿ, ಟೊಮೆಟೊ, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ, ಆಮೇಲೆ ನೀರುಳ್ಳಿ, ಇದಿಷ್ಟನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಇವಿಷ್ಟು ಬೇಕು. ಚಿಕನ್ ಬಿರಿಯಾನಿ ಮಸಾಲ ಮತ್ತು ತುಪ್ಪ, ಶುದ್ಧ ತುಪ್ಪ ಬೇಕು, ಮತ್ತು ಬಾಸ್ಮತಿ ರೈಸ್ ಬಿರಿಯಾನಿಗೆ ರೈಸ್ ಮಾಡೋದಕ್ಕಾಗಿ. ಹಾಗೆ ಇವೆಲ್ಲನೂ ಏನು ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಈ ಕಟ್ ಮಾಡಿರುವಂಥ ಚಾಪ್ಡ್ ಆನಿಯನ್ ಇದೆಯಲ್ಲ ಅದನ್ನು ಫ್ರೈ ಮಾಡ್ಕೊಳ್ಬೇಕು ಗೋಲ್ಡನ್ ಬ್ರೌನ್ ಬರೋ ತನಕ. ಆಮೇಲೆ ಇದು ಬಾಡ್ತಾ ಇದೆ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ, ಅದ್ರ ಜೊತೆಗೆ ಚಾಪ್ಡ್ ಹಸಿಮೆಣಸು, ಆಮೇಲೆ ಚಾಪ್ಡ್ ಆನಿಯನ್, ಅದಕ್ಕೆ ಸ್ವಲ್ಪ ಬಾಡಿಸಿದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ಬೆಳೆಸ್ಕೊಳ್ಬೇಕು. ಯಾಕಂತ ಹೇಳಿದರೆ ಆನಿಯನ್ ಬೇಗ ಬಾಡಿಬಿಡ್ತದೆ. ಇದನ್ನು ಯಾಕೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಕಡಿಯುವಾಗ ಇದು ಗ್ರೇವಿ ಮಾಡ್ಕೊಳ್ಳಿಕ್ಕೆ ಇದ್ರದ್ದು ಹಸಿ ವಾಸನೆ ಏನುಂಟಲ್ಲ ಅದು ಹೋಗಬೇಕಂತ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೋಸ್ಕರ ಉಪ್ಪು ಮತ್ತು ಅರಿಶಿಣವನ್ನು ಅದಕ್ಕೆ ಬೆರೆಸ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಸ್ಲೈಸ್ ಮಾಡಿರುವಂಥ ಟೊಮೆಟೊ ಸ್ವಲ್ಪ ಹಸಿಮೆಣಸು ಖಾರ ಜಾಸ್ತಿ ಆಗಿರುತ್ತೆ, ಅದಕ್ಕೆ ಸ್ವಲ್ಪ ಟೊಮೆಟೊ ಜೊತೆಗೆ ಸ್ವಲ್ಪ ಹುಳಿ ಕೂಡ ಹಾಕ್ಕೊಳ್ಬೇಕು. ಯಾಕಂದರೆ ಖಾರ ಜಾಸ್ತಿ ಇಷ್ಟಪಡೋರು ಖಾರ ಜಾಸ್ತಿ ಬಳಸ್ಕೊಳ್ಬೋದು. ಅದ್ರ ಜೊತೆಗೆ ಈ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಬಾಡಿಸ್ಕೊಳ್ಳಿ. ಆಮೇಲೆ ಈ ಮಿಕ್ಸರನ್ನು ಗ್ರೈಂಡರಲ್ಲಿ ಕಡ್ಕೊಳ್ಳಿ. ಇದು ನೋಡಿ ಆನಿಯನ್ ಫ್ರೈ ಆಗಿದೆ, ಇದನ್ನು ತೆಗೆದಿಟ್ಕೊಳ್ತಿದ್ದೀನಿ. ಗ್ರೈಂಡರಲ್ಲಿ ಕಡಿಲಿಕ್ಕೆ ಹಾಕಿದ್ದೀನಿ. ಈಗ ಬಿರಿಯಾನಿ ಮಸಾಲ ಕೂಡ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಇದು ಹಲಸಿನಕಾಯಿ ಕಟ್ ಮಾಡ್ಕೊಳ್ತಾ ಪೀಸ್ ಮಾಡ್ಕೊಳ್ಬೇಕು. ತುಂಬ ಮೇಣ ಇದೆ ಇದರಲ್ಲಿ. ಈಗ ಎಳ್ತು ಹಲಸಿನಕಾಯಿ ಆಗಿರೋದ್ರಿಂದ ಇದನ್ನು ಸ್ಲೈಸ್ ಮಾಡಿ ಅದನ್ನು ಬಿಸಿ ನೀರಿನಲ್ಲಿ ಬೇಯಿಸಿ, ಆಮೇಲೆ ಅದನ್ನು ಸ್ವಲ್ಪ ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಬೇಕು. ಯಾಕಂದರೆ ಇದನ್ನು ಬೇಯಿಸುವಾಗ ಅರಿಶಿಣ ಮತ್ತು ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ. ಆಮೇಲೆ ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ಅದ್ರ ಟೆಕ್ಸ್ಚರ್ ತುಂಬ ರುಚಿ ಬರುತ್ತೆ. ಆಮೇಲೆ ಈ ಗ್ರೇವಿ ರೆಡಿಯಾಗಿದೆ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆ ಗ್ರೇವಿಯನ್ನು ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಈ ಫ್ರೈ ಮಾಡ್ಕೊಂಡಿರುವಂತಹ ಹಲಸಿನಕಾಯಿಯ ಏನು ಸ್ಲೈಸ್ಗಳಿವೆ ಅದನ್ನು ಹಾಕ್ಕೊಳ್ಳಿ. ಈಗ ನೋಡಿ, ನಿಮಗೆ ಗೊತ್ತೇ ಆಗೋದಿಲ್ಲ ಇದು ಹಲಸಿನಕಾಯಿ ಬಿರಿಯಾನಿ ಅಂತ, ಅಷ್ಟು ಚೇಂಜಸ್ ಬಂದಿದೆ ಇವಾಗ. ಈಗ ಈ ರೆಡಿಯಾಗಿರುವಂಥ ಮಿಕ್ಸ್ಚರನ್ನು ದಮ್ ಮಾಡ್ಕೊಳ್ಳೋಣ. ಇನ್ನೊಂದು ಬಾಣಲೆಯಲ್ಲಿ ಫ್ರೈ ಮಾಡಿರುವಂಥ ಆನಿಯನ್, ಆಮೇಲೆ ಬೇಯಿಸಿರುವಂಥ ರೈಸಿಗೆ ನಾವು ಸ್ವಲ್ಪ ತುಪ್ಪ, ಆಮೇಲೆ ಚಕ್ಕೆ, ಲವಂಗ, ಕಾಳುಮೆಣಸು, ಹೂವು, ಆಮೇಲೆ ಆ ಎಲೆ ಏನು ದಾಲ್ಚಿನ್ನಿ ಎಲೆ ಇದೆ ಅದನ್ನು ಹಾಕಿ ಬೇಯಿಸ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಈ ಫ್ರೈ ಮಾಡ್ಕಿರುವಂಥ ಆನಿಯನ್ ಅಡಿಯಲ್ಲಿ ಕೂಡ ಹಾಕಿದ್ದೇವೆ, ಅದ್ರ ಮೇಲ್ಗಡೆ ಕೂಡ ಹಾಕಿದೆ. ಈಗ ಮಿಕ್ಸ್ ಮಾಡಿರುವಂಥ ಈ ಹಲಸಿನಕಾಯಿಯ ಏನು ಗ್ರೇವಿಯನ್ನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕಿ ಮೇಲ್ಗಡೆ ಅನ್ನ ಹಾಕಿಬಿಟ್ಟು ದಮ್ ಮಾಡಿದರೆ ಅದ್ರ ಜೊತೆಗೆ ಈಗ ಹಲಸಿನಕಾಯಿ ಬಿರಿಯಾನಿ ರೆಡಿಯಾಗಿದೆ. ರೆಡಿ ಟು ಈಟ್ ಬಿರಿಯಾನಿ.